ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು 187 ಕೋಟಿ 33 ಲಕ್ಷ ಏನು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನರೇಂದ್ರ ಸ್ವಾಮಿ ಅವರು ಹೇಳದಂತೆ ನಾವು ಯಾರೂ ಇದರಲ್ಲಿ ನಮ್ಮ ಪಕ್ಷದ ನಾಯಕರು ಅವರ ಪಕ್ಷದ ನಾಯಕರು ಅನ್ನೋಂಥದ್ದನ್ನು ತರೋದು ಬೇಡ. ನಾವು ಎಲ್ಲರೂ ಒಪ್ಪಿಕೊಂಡು ಇವತ್ತು ನಾನು MLA ಆಗಬೇಕಾದ್ರೆ ಎಲ್ಲ ಜನಾಂಗದವ್ರು ಓಟ್ ಹಾಕಿದಾಗನೇ ಒಬ್ಬ MLA ಆಗ್ತಾನೆ. ಅದೊಂದ್ರ ಬಿಟ್ಟಂತ ಹೇಳ್ತೀನಿ, ನಾನೇ ಹೇಳ್ತೀನಿ, ನೀವೇ ಹೇಳ್ಬೇಕು. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಮಾತಾಡ್ಲಿಕ್ಕೆ ಮುಗಿಸ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಬೇಗ ಮುಗಿಸಿ. ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾ ಸುಮ್ ಕೂತ್ ಬಿಡ್ತೇನೆ. ನನಗೆ ಹಿಂಗ್ ಮಾಡುವ ನೀವು, ನಾನು ಬಂದ್ಕೊಳ್ಳೇನೆ ಯಾಕೆ ಹಿಂಗ್ ಆಗಿಲ್ಲ, ಮುಂದುವರಿಸ್ಕೊಂಡು ಬೇಗ ಹೋಗಿ ಹೋಗಿ ಅಂತ. ಬಹುಶಃ ನಾ ಕಟ್ಟ ಹಿಂದೂ ಓದಿನ ಹಿಂಗ್ ಮಾಡ್ತಿರ್ತಾನೆ. ಹಾಗೆಲ್ಲ ಈಗ ಬೆಲ್ಲದವರಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಅವರಿದ್ದ ಬಹಳ ಒಳ್ಳೆ, ನೀವು ಇನ್ನೊಮ್ಮೆ ಅವಕಾಶ ಕೊಡಿ, ಸಂವಿಧಾನ ಬಗ್ಗೆನೂ ಚರ್ಚೆ ಮಾಡೋಣ. ಇವತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಏನಿದೆ ಅನ್ನೋದು, ಹಿಂದುಳಿದ ವರ್ಗದ ಸ್ಥಿತಿ ಏನು ಎಲ್ಲ ಚರ್ಚೆ ಮಾಡಬೇಕು. ನಾವು ಅದನ್ನ ಅಷ್ಟೋ ನೋಡಿ. ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನ ಓದಿರಲಿಲ್ಲ. ಅಂಬೇಡ್ಕರ್ ಬಗ್ಗೆ ಒಂದೇನೋ ಈ ಮೇಲ್ಜಾತಿಯಲ್ಲಿ ಒಂದು ರೀತಿ ಒಂದು ದ್ವೇಷ ತುಂಬುವಂಥ ವಾತಾವರಣ ಈ ದೇಶದಲ್ಲಿ. ಎಂದು ವಿಶ್ವೇಶ್ವರ ಹೆಗಡೆ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ರಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು, ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸೋದನ್ನು ನೋಡಿದ ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ. ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಎಲ್ಲೂ ತಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ, ಅವರ ವಿಚಾರಗಳನ್ನು ಹೇಳುವಂಥ ಒಂದು ಶಕ್ತಿ ಸಿಕ್ಕಿದೆ. ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳದಂಥದ್ದನ್ನೇ ಅವ್ರ ಆತ್ಮಕಥೆಯಲ್ಲಿ ಹೇಳ್ತಾರೆ. ನಾನೊಬ್ಬ ಸಾಮಾನ್ಯ ಮಾನವನೇ, ತಪ್ಪುಗಳು ನನ್ನಿಂದಲೂ ಆಗಬಲ್ಲವು, ಪಕ್ಷಪಾತವೂ ಆಗಿರಬಹುದು, ಅದಕ್ಕಾಗಿ ಕ್ಷಮೆ ಬಿಡುವೆ. ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ, ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ. ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ. ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು, ಇವತ್ತು ನಾವೇನು ಹಿಂದೂಗಳು ಇದೀವಲ್ರಿ, ಇವತ್ತು ನಾ ಬಾವಿ ಹಿಂದೂಗಳು. ಅಂಬೇಡ್ಕರ್ ಅವಾಗ ಹೇಳ್ಯಾರ, ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳ ಭಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಒಂದು ಕಾಲ ಹಿಂಗೆ ಬರ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಲುವಾಗಿ, ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವೊಬ್ಬ ಹಿಂದುವಾಗಿನೇ ಒಪ್ಪುವ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ, ಸಂವಿಧಾನ ಕೆಲವೊಂದು ಅಯೋಗ್ಯರು ಸತ್ಯ ನೋಡಿರುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ, ಸತ್ಯ ನೋಡಿಲ್ಲ. ಆದರೆ ಇವತ್ತು ಏನೋ ಇದು ಹಗರಣ ಆಗಿದೆ. ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗಬೇಕು, ನಮ್ದೇನು ತಕರಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಮಹಾತ್ಮ ಸಹಿತ ಅನ್ನುವಂಥದ್ದು ಶಬ್ದವನ್ನು ಅವತ್ತು ಉಪಯೋಗ ಮಾಡಿದ್ರು. ಅಧ್ಯಕ್ಷರೇ, ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇವತ್ತು 187 ಕೋಟಿ, ಅದು ಸಿದ್ದರಾಮಯ್ಯ ಅಂತವರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋಂಥದ್ದೊಂದು ಭರವಸೆ ಇತ್ತು. ಆದರೆ ಹೋದ 5 ವರ್ಷ, ಬಹುಶಃ 5 ವರ್ಷ ನಮ್ಮ SM ಕೃಷ್ಣ ಅವರ ನಂತರ
ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ. ಯಾವುದೇ ವ್ಯಕ್ತಿ ಯಾವನೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ. ನಮ್ಮ ಹೇಳಿದ್ರು ಜಯೇಶ್ ಪಟೇಲ್ರು ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೆ ನಾನು 94-99ರಲ್ಲಿ. ಇಲ್ಲೇ ಖರ್ಗೆ ಅವರು ಜಯೇಶ್ ಪಟೇಲ್ ಹೇಳಿದ್ರು, ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರದಾರೆ, ನಿಮ್ಮ ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರದಾರೆ ಅಂದಾಗ ಜಯೇಶ್ ಪಟೇಲ್ ಒಂದು ಮಾತು ಹೇಳ್ತಾರೆ, ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ದಲಿತರು, ಹಿಂದುಳಿದವರು, ಬಂಜಾರ ಸಮಾಜದವರು, ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ, ಇನ್ನೊಂದು ಹೌದಪ್ಪ ಲಿಂಗಾಯತನ ಹೆಚ್ಚು ಮಂತ್ರಿ ಮಾಡಿ ಅಂತ ಹೇಳ್ತಾರಲ್ಲ, ಲಿಂಗಾಯತರನ್ನ ಕರ್ನಾಟಕದಾಗ ಮಾಡ್ಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರ್ನಾಗ ಮಾಡ್ಬೇಕು ಬರ್ತದ? ಆ ಮಾತು ಇವತ್ತು ಯಾವುದೇ ಆಗಲಿ, ಸಿದ್ದರಾಮಯ್ಯನವರು 5 ವರ್ಷದ ಬಗ್ಗೆ ಯಾರ್ದು ತಕರಲ್ಲ. ಅವರು ಹೋರಾಟ ಮಾಡ್ಯಾರ, ಸಂಘರ್ಷ ಮಾಡ್ಯಾರ. ಮೊನ್ನೆ 136 ಸೀಟ್ ಬರ್ಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ. ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ. ನಾವು ತಪ್ಪು ಮಾಡಿದ್ದೀವಿ, ನಾವು ಏನೇನು ಅನ್ಯಾಯ ಮಾಡಿದ್ವಿ, ನಾವೇನು ತಪ್ಪು ಮಾಡಿದ್ವಿ, ನಮ್ದು ಪಕ್ಷ ಎಲ್ಲಿ ಇದು ಆಯಿತು, ನಮಗೆ ಜನ ಶಿಕ್ಷೆ ಕೊಟ್ಟಾರ. ನಿಮ್ಗೆ 136 ಸೀಟ್ ಕೊಟ್ಟಾರಲ್ಲ, ಇನ್ನೂರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಎಲ್ಲ ಹೇಳ್ತೀರಿ ನೀವು, ಬಂಜಾರ ಇದೇನು ಬೋವಿ ಸಮಾಜದ್ದು ನಿಗಮ ಯಾವ್ದ್ರಿ ಆದಿ ಜಾಂಬವ, ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ. ನೀವು ಬರೇ ಒಬ್ಬ ಮುಖ್ಯಮಂತ್ರಿ, ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ನೀವು ಯತ್ನಾಳ್ ನೀನು 2,500 ಕೋಟಿ ರೂಪಾಯಿ ಮಾತಾಡಿದೆಯಲ್ಲಪ್ಪ ಅನ್ನೋದು, ಅವನು ವೀರಯ್ಯನ ಒಳಗೆ ಹಾಕಿದ, ಅದಕ್ಕೆ ನಿಮ್ದೇನು ತಿಳೋದು, ಇದು ನಿಮ್ಮ ಗೌರವ ತರೋಂಥದ್ದಲ್ಲ. ನಾನು ನಿಮಗೆ ಅಭಿನಂದನೆ ಈಗ ಸಲ್ಲಿಸೋದಿಲ್ಲ, ಅವನ್ನ ರಾಜೀನಾಮೆ ತಗೊಂಡ್ರೆ ಅಂತೇಳಿ. ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ. ನಿಜವಾಗಿಯೂ ನಿಮಗೆ ಕಳಕಳಿ ಇದ್ರೆ ಅವತ್ತೇ ಆ